ಹಾಸನ ತಾಲೂಕು ಮಲಗುಡನಹಳ್ಳಿ ಗ್ರಾಮದಲ್ಲಿ ಸರ್ಕಾರಕ್ಕೆ ಸೇರಿದ ಕೆರೆ, ತೋಪು ಹಾಗೂ ಸಾರ್ವಜನಿಕ ಬಳಕೆಯ ಜಮೀನುಗಳನ್ನು ರಾಜಕೀಯ ಪ್ರಭಾವ ಮತ್ತು ದಬ್ಬಾಳಿಕೆಯ ಮೂಲಕ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ. ಈ ಒತ್ತುವರಿ ಕಾರಣದಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗಿದ್ದು, ಜಾನುವಾರುಗಳಿಗೆ ಮೇಯಲು ಜಾಗ ಹಾಗೂ ಸಂಚಾರಕ್ಕೆ ದಾರಿಯೇ ಇರದಂತಾಗಿದ್ದು, ರಕ್ಷಣೆ ಮಾಡುವಂತೆ ಗ್ರಾಮದ ಎಂ ಸ್ವಾಮಿ ಮನವಿ ಮಾಡಿದರು. ಲೋಕಾಯುಕ್ತಕ್ಕೆ ಸರ್ ನಾನು ಹೋದ ವರ್ಷ ಜನವರಿಯಲ್ಲೇ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ ಸರ್. ಅದೇ ವಿಚಾರವಾಗಿ ಇವತ್ತು ಏನಾಗಿದೆ, ಅಧಿಕಾರಿಗಳು ಈಗ ಏನಾಗಿದೆ, ಫಸ್ಟ್ ಆಫ್ ಆಲ್ ಅಲ್ಲೊಂದು 200 ತೆಂಗಿನ ಗಿಡ ಒಂದು ಮನೆ ಕಟ್ಕೊಂಡಿದ್ದಾರೆ. ಚಾಕ್ಲಮ್ಮ ಮಂಜೇಗೌಡ ಅಂತ ನಮ್ಮ ಗ್ರಾಮದವ್ರೆ. ಅವ್ರು ಏನ್ ಮಾಡ್ತಾವ್ರೆ ಅಂದ್ರೆ, ಇಲ್ಲಿ ಪಾಪ RI VA ಡೆಪ್ಯೂಟಿ ತಹಸೀಲ್ದಾರಿಗೆ ಹೆಚ್ಚಿನ ಒತ್ತಡ ಹಾಕಿಸ್ತಾವ್ರೆ. ಈಗ ನಮ್ಮ MP ಕಡೆಯಿಂದಲೇ, ಬೇರೆ ಯಾರು ಅಲ್ಲ. ನಮ್ ನೇರವಾಗಿ ಹೇಳ್ತಾ ಇದ್ದೀನಿ, ನಮ್ಗೇನು ಇದಿಲ್ಲ. MP ಕಡೆಯಿಂದ ಹೇಳ್ತಿದ್ದಾರೆ, ಅವರೇ ಹೇಳಿರೋದು. ನಾನು ಇಷ್ಟಿಂದವರೆಗೂ ವರದಿ ಕೊಡ್ಬೇಕು, ಮಾಡಿಲ್ಲ ಅಂತವ, ಏನ್ ಮಾಡಿಲ್ಲ ಅಂತ ಕೊಡ್ಬೇಕು ಅನ್ಕೊಂಡಿದ್ದೆ. ಇದನ್ನ ಹಿಂಗೆ ರಾಜಕೀಯ ತಿರುವನ್ನ ಇವರು ರಾಜಕೀಯ ಒತ್ತಡ ಹಾಕ್ಸೋದಕ್ಕೂ ಅಧಿಕಾರಿಗಳು ನಮಗೆ ಲೋಕಾಯುಕ್ತಕ್ಕೆ ಸುಳ್ಳರ್ದಿ ನನಗೆ ಹೇಳ್ತಾ ಇದ್ದಾರೆ. ಯಾರು ಡೆಪ್ಯೂಟಿ ತಹಸೀಲ್ದಾರು, RI VA ಇವರೆಲ್ಲ ತೆರವುಗೊಳಿಸಿದೀವಲ್ರಿ. ನಾನು ಹೇಳಿದೆ, ನೆನ್ನೆ ಇನ್ನೂ ಹೇಳಿದ್ದಾರೆ, ಜಾಸ್ತಿ ಇಲ್ಲ. ನೆನ್ನೆ ಇನ್ನೂ ನಾನು ಫೋನ್ ಮಾಡಿದ್ದೆ, ಹಬ್ಬನ ಕಾಣ್ದೆ 3 ದಿವಸದಿಂದಲೂ ಫೋನ್ ಮಾಡ್ತಲೇ ಇದ್ದೀನಿ, ಪಿಕ್ ಮಾಡಲ್ಲ ನನ್ನ ನಂಬರು. ಬರೀ ಸುಳ್ಳೋರ್ದಿ ಕೊಟ್ಟಿದ್ದಾರೆ, ಸುಳ್ಳು ರಾಜಕೀಯ. ಈಗ ನಾನು ಅದಕ್ಕೋಸ್ಕರವ ಲೋಕಮೂರ್ತಿ ಕರ್ನಾಟಕ ನ್ಯಾಯಮೂರ್ತಿ ಅವ್ರಿಗೆ ನಾನು 29ರೊಳಗೆ ಈ ತಿಂಗಳೊಳಗೆ ನಾನು ವರದಿ ಕೊಡಲೇಬೇಕು. ಅಲ್ಲಿ ತೆಗ್ದಿದ್ದಾರೋ, ಈಗ ಇವ್ರು ತೆರವುಗೊಳಿಸಿದಾರೋ ಇಲ್ವೋ ಅನ್ನೋದು ನಿಮ್ಮ ಮುಖಾಂತರನೇ ಗೊತ್ತಾಯ್ತದೆ. ಯಾಕೆ ಬಂದು ನೀವು ನೋಡಿದ್ರೆ ತೆರವುಗೊಳಿಸಿದಾರೋ ಇಲ್ವೋ, ಏನ್ ಮಾಡಿದ್ದಾರೆ ಅಂತವ. ಅವ್ರ ಸುಳ್ಳು ನಮ್ಮ ಸುಳ್ಳು ಸತ್ಯ ಗೊತ್ತಾಗಬೇಕು ಅಷ್ಟೇ. ನಾನು ಈಗ ಏನ್ ಸರ್ ಸರ್ ತೆಂಗಿನ ಗಿಡ ತೋಟ ಅವರು ತೆರವುಗೊಳಿಸಿ, ಈಗ ಕೆರೆ, ಸರ್ಕಾರಿ ಕೆರೆ, ಅದು ಬಂದು ಸರ್ಕಾರಿ ಕೆರೆ, ಸರ್ಕಾರಿ ರುದ್ರಭೂಮಿ ಇಲ್ಲಿ ಇದೆ. ಎಲ್ಲ ಡಾಕ್ಯುಮೆಂಟ್ ನಿಮ್ಗೆ ಒಂದ್ಸಟ್ ಕೊಟ್ಟೋಗ್ತೀನಿ. ಆಮೇಲೆ ಗುಣದೋಪು 11 ಎಕರೆ 30 ಕುಂಟೆ, ಒಂದು ಕೆರೆ ಇದೆ 25 ಎಕರೆ, ಅಲ್ಲೂ ಒತ್ತುವರಿನೇ, ಎಲ್ಲ ಒತ್ತುವರಿನೇ. ನಮ್ಮ ಸರ್ಕಾರಿ ಜಮೀನು ಏನಿದೆ, ಸರ್ಕಾರಿದಂದ್ಮೇಲೆ ಪಬ್ಲಿಕ್ ಅಂದ್ರೆ ಎಲ್ಲ ಪ್ರತಿಯೊಬ್ರು ಇದು ಮಾಡ್ಬೇಕು. ತೋಟ ಮಾಡ್ಕೊಂಡಿದ್ದಾರೆ, ತೆಂಗಿಡ ಬಾಡ್ರು. ನಾನು MP ಕೈಲಿ ಹೇಳಿಸ್ತೀನಿ, ನಾನು MP ಕೈಲಿ ಅವ್ರದೈತಂದ ಸರ್ಕಾರ. ಇದು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ನಾನು. ಮಲ್ಗೌಡ್ನಹಳ್ಳಿ ಶಾಂತಿಗ್ರಾಮ ಹೋಬಳಿ ಬರ್ತದೆ. ಅಲ್ಲಿ ಯಾವುದೇ ಕ್ರಮ ತಗೊಂಡೇ ಇಲ್ಲ ಸರ್. ನಾನು ಕೇಸ್ ಕೊಟ್ಟಿರೋದಕ್ಕೆ ನನ್ನ ಮೇಲೆ ಫೈಟ್ ಮಾಡ್ತಾರೆ. 60 ಹೆಚ್ಚು ಕಮ್ಮಿ 60 ಜನ ಅದರಲ್ಲಿ ಇದ್ದಾರೆ. 10 ಕುಂಟರು ಇದ್ದಾರೆ, 2 ಎಕರೆರು ಇದ್ದಾರೆ, 3 ಎಕರೆ 4 ಎಕರೆ ಸಮೇತ ಮಾಡ್ಕೊಂಡಿದ್ದಾರೆ. ನೀವು ಬಂದು ಅಲ್ಲಿ ನೋಡಿದ್ರೆ ನಾನು ಹೇಳಿಕೆ ಕೊಟ್ಟಿರೋ ಸುಳ್ಳು ನಿಜವೋ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಮಾಡಿದೀವಿ ಅಂತ ನನಗೆ ವಾದ ಮಾಡ್ತಾರೆ ಯಾರು, ಡೆಪ್ಯೂಟಿ ತಹಸೀಲ್ದಾರು. ನಾವು ಮಾಡಿದೀವಲ್ರಿ ಸರ್. ಬೆಂಗಳೂರಿಂದ ನನಗೆ ಬಂದಿದೆ ಅದೇ ದಾಖಲಾತಿ. AC DC ತಹಸೀಲ್ದಾರರು, ಡೆಪ್ಯೂಟಿ ತಹಸೀಲ್ದಾರ್ ಏನು ವರದಿ ಕೊಟ್ಟಿದ್ರು ಲೋಕಾಯುಕ್ತಕ್ಕೆ ಮೊನ್ನೆ ನ್ಯಾಯಮೂರ್ತಿಗಳಿಗೆ, ಅವರು ನನಗೆ ವರದಿ ಕಳಿಸಿದ್ದಾರೆ. ಏನಂತ ಮಾಡಿದಾರೋ ಅಧಿಕಾರಿಗಳು ಈ ಥರ ಕೊಟ್ಟಿದ್ದಾರಲ್ಲ ಏನು ಅಂತವ. ಈ ತಿಂಗಳು 29ರೊಳಗಡೆ ನಾನು ಸಾಕ್ಷಿ ಸಮೇತವ ಇವ್ರು ಮಾಡಿದಾರೋ ಮಾಡಿಲ್ವೋ ಅಂತವ ದಾಖಲೆ ಸಮೇತ ಅಲ್ಲಿಗೆ ತಲುಪಿಸ್ಬೇಕು. 29ನೇ ತಾರೀಕು ಒಳಗಡೆ. ಇಲ್ಲಿ ರಾಜಕೀಯ ತುಂಬ ನಡೀತೈತೆ ಸರ್. ಆ ಮನೆ ಅಯ್ಯಪ್ಪ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಕ, ಅವರಿಂದಲೇ ಅಲ್ಲಿ ಡೆಪ್ಯೂಟಿ ಅವರು ಪಾಪ ಬಂದು ಟ್ರಂಚು ಗುರ್ತೆಲ್ಲ ಮಾಡಿದ್ರು. ರಾಜಕೀಯ ಒತ್ತಡದಿಂದವ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇದ್ರ ನೇರವಾಗಿ ಹೇಳ್ತೀನಿ ಸರ್. ಇದೆ ಸರ್, ಅದೊಂದು 90 ಮನೆ 100 ಮನೆ ಗ್ರಾಮ ಅದು ಸರ್. ವಿರೋಧ ಅಂತ ಅಂದ್ರೆ ಇದಾರೆ, ಅವ್ರು ಯಾರು ಅವ್ರಿಗೆ ಎದುರಾಗಿ ಮಾಡೋ ಅಂತಾರಿಲ್ಲ ಸರ್. ಗ್ರಾಮದ್ದು ಅಂದ್ರೆ ಸರ್, ಸರ್ಕಾರಿ ಕೆರೆವಳಯ, ಸರ್ಕಾರಿ ಗುಣದೋಪು, ಸರ್ಕಾರಿ ರುದ್ರಭೂಮಿ ಸರ್. ಸಪೋರ್ಟ್ ಅನ್ನೋದ್ರಿಗಿಂತವ ಸರ್ ಯಾರು ಬರಲ್ಲ. ಈಗ ಹೆಂಗಾಗೈತೆ ಅಂತಂದ್ರೆ ಸರ್, ವಿಚಾರ ಹೇಳ್ಬಿಡ್ತೀನಿ. ಈಗ ಹೆಂಗ ಗೊತ್ತಾ ಸರ್, ಎದುರಾಗಿ ಅವರು ಕೊಡಕ್ ಹೋದ್ರೆ ಮೂಗರ್ಜಿ ಕೊಟ್ಟಿದ್ರು, 1-2-3 ಸಲವ ಸರ್ ಮೂಗರ್ಜಿ ಕೊಟ್ಟಿದ್ರಂತೆ. ನಾನು ಮೂಗರ್ಜಿ ಕೊಟ್ರೆ ಅಲ್ಲಿ ವರ್ಕ್ ಹಾಕಲ್ ಕಣಪ್ಪ, ಬರ್ತಾರೆ ಸರ್ವೆ ಮಾಡ್ತಾರೆ, ಅವ್ರ ಮನೆಗೆ ಹೋಯ್ತಾರೆ, ಮಾಮೂಲಿಯಾ ಕಂಪ್ಲೇಂಟ್ ಏಡ್ ಆಗ್ಬೇಕು. ಅವ್ರು ಮಾಡಿಲ್ಲ ಅಂತಂದ್ರೆ ಲೋಕಾಯುಕ್ತ ನ್ಯಾಯಾಧೀಶರಿಗೆ ಕೇಸ್ ಮಾಡ್ಬೇಕು, ಲೋಕಾಯುಕ್ತಕ್ಕೆ ಹೋಗಿ. ಅವಾಗ ಮಾತ್ರ ಪ್ರೋಗ್ರೆಸ್ ಬರೋದು. ಇಲ್ಲ ಅಣ್ಣ, ನಮ್ಗೆ ಅಷ್ಟೊಂದು ಜನ ಎಲ್ಲ ಎದುರಾಕೊಂಡು ಮಾಡೋ ಶಕ್ತಿ ನಮ್ಗಿಲ್ಲ ಅಣ್ಣ,
ಅವರೆಲ್ಲ ಹಂಗೆ ಹಿಂಗೆ ನಮ್ಗೆ ಹೆದರಿಕೆ ಇದೆ ಸರ್. ಸರ್ಕಾರಿ ಭೂಮಿ ತೆರವುಗೊಳಿಸೋಕ್ಕೆ ಸರ್ಕಾರದ ಆದೇಶವೇ ಐತೆ. ಅದರಲ್ಲೂ ರುದ್ರಭೂಮಿ AC ಅವರು, ತಹಸೀಲ್ದಾರು, DC ಅವರು ಸ್ಪಾಟ್ ಮಜರೆ ಮಾಡಿಲ್ಲ ಸರ್ ಇಲ್ಲಿ ತನಕವ. ನಾನು ಕೊಟ್ಟಿರೋ ಜನವರಿ 6ನೇ ತಾರೀಕಲ್ಲಿ ಹಿಂದೆ ಯಾರು ಇವ್ರು ಇದ್ರಲ್ಲ ಮೇಡಮ್ ಅವ್ರು ಟ್ರಾನ್ಸ್ಫರ್ ಆದ್ರಲ್ಲ DC ಮೇಡಮ್ ಅವರು, ಆಮೇಲೆ ಅವ್ರು ಟ್ರಾನ್ಸ್ಫರ್ ಆಗೋದು ಇನ್ನೂ 2 ತಿಂಗಳು ಮುಂಚೆಗೂ ಹೋಗಿದ್ದೀನಿ. ನೋಡಿ ಮೇಡಮ್ ಹಿಂಗಾಗಿದೆ, ನಿಮ್ಮ ತಹಸೀಲ್ದಾರ್ ಆಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ರುದ್ರಭೂಮಿಗೆ ಹೈಕೋರ್ಟ್ ಆದೇಶ ಹಂಗಂತ ಐತೆ, ನೀವು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಸರ್? ನನಗೆ ವರದಿನ ನಾಳೆಗೆ ನಾನು ತಲುಪಿಸ್ಬೇಕು ಸರ್. ಯಾಕೆಂತಂದರೆ ನಾನು ಕೆಲ್ಸಕ್ಕೆ ಹೋಗೋನು ಸರ್. ಇವತ್ತು ರಜಾ ಹಾಕಿ ಬಂದಿದ್ದೀನಿ ಸರ್. ನಾಳೆ ಇವತ್ತು 2 ದಿವಸನೂ ರಜಾ ಹಾಕ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಇದೇ ಕೆಲಸಕ್ಕೋಸ್ಕರ. ಅಲ್ಲಿ ಲೋಕಾಯುಕ್ತದಲ್ಲಿ ಕೇಳಿದ್ದಾರೆ, ನೀನು ವರದಿ ಕೊಡಬೇಕಪ್ಪ 29ರಲ್ಲಿ. ನೋಡಿ ಸರ್ ಇಲ್ಲೇ ಇದೆ, ಇಲ್ಲಿ ಕಾಪಿ ನಿಮ್ಗೆಲ್ಲ ಒಂದ್ಸಟ್ ಕೊಡ್ತೀನಿ. ನನ್ನ ಹತ್ರ ದಾಖಲಾತಿ ಏನೈತೆ ಪ್ರತಿಯೊಂದನ್ನು ಅದ್ರ ಜೆರಾಕ್ಸ್ ಮಾಡಿಸಿ ನಕಲನ್ನ ನಿಮ್ಮ ಕೈಗೆ ಕೊಡ್ತೀನಿ ಸರ್. ನೀವು ಬಂದು ಸ್ಪಾಟ್ ವೀಕ್ಷಣೆ ಮಾಡಿ ಗೊತ್ತಾಯ್ತದೆ ಅವ್ರ ಅಧಿಕಾರಿಗಳು ತೆರವುಗೊಳಿಸಿದಾರೋ ಅಥವಾ ತೆರವುಗೊಳಿಸಿಲ್ವೋ ಅಂತವ ನೀವೇ ತೋರಿಸ್ತೀರಾ. ಅದು ನಾನು ಹೇಳೋದ್ರಿಗಿಂತವ ನಾನೀಗ ಅಧಿಕಾರಿಗಳು ತಹಸೀಲ್ದಾರ್ ಹತ್ರ ಸರ್ ಒಂದು ದಿವಸ ಹೋಗಿದ್ದೆ, ಮೇಡಮ್ ಅಲ್ಲಿ ಇದು ಮಾಡಿಲ್ಲ, ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಅಂದರೆ ಹೇಳಿದರು ಡೆಪ್ಯೂಟಿ ತಹಸೀಲ್ದಾರಿಗೆ ಮಾಡಿದಾರಂತಲ್ರಿ. ನಾನು ಹೇಳಿದೆ, ನಾನು ಸರ್ಕಾರಿ ಸಂಬಳ ತಗೋತಲೂ ಇಲ್ಲ, ಅದ್ರ ಅವಶ್ಯಕತೆ ನನಗೂ ಇಲ್ಲ, ಸುಳ್ಳು ಹೇಳೋ ಅಂಥ ಅವಶ್ಯಕತೆ ನನಗಿಲ್ಲ. ನೀವು ಮಾಡಲಿಲ್ಲ ಅಂತ ಅಂದರೆ ನಾನು ಮುಂದಕ್ಕೆ ಹೋಗ್ತೀನಿ, ನೀನು ಎಲ್ಲಿಗಾರ ಹೋಗಪ್ಪ. ಅಧಿಕಾರಿಗಳಿಗೆ ಏನಾಗ್ಬಿಟ್ಟೈತೆ ಅಂದರೆ ಸರ್, ಇವತ್ತು ಇತ್ತೀಚೆಗೆ ನಮ್ಮ ತಾಲೂಕ್ ಆಫೀಸ್ ಆಗಿರ್ಬೋದು, ಇದರಲ್ಲಾಗಿರ್ಬೋದು, ಕಾನೂನಿನ ಭಯನೇ ಇಲ್ಲ ಇವತ್ತು. ಹಂಗಾಗ್ಬಿಟ್ಟೈತೆ ನಮ್ಮ ತಾಲೂಕಲ್ಲಿ. ಹಾಂ ಸರ್, ನಾನು ಖಂಡಿತ ಕೊಡ್ತೀನಿ ಸರ್. ರಾಜಕೀಯ ಒತ್ತಡ, ಯಥೇಚ್ಛವಾಗಿ ರಾಜಕೀಯ ಒತ್ತಡದಿಂದ ಇವರು ಅದನ್ನ ತೆರವುಗೊಳಿಸೋಕ್ಕೆ ಬಿಡ್ತಾ ಇಲ್ಲ ಸರ್. ಎಲ್ಲ ಇದೆ ನನ್ನ ಹತ್ರ ದಾಖಲಾತಿ, ಎಲ್ಲ ಇದೆ. ಅವರೇ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ನಾವು ಕೊಟ್ಟಿರೋದು ಇದೆ ಸರ್, ಎಲ್ಲ ಇದೆ ನೋಡಿ. ಎಲ್ಲಾನು ಅದಕ್ಕೆ ತೆಗೆದು ಮಡಿಕೊಂಡಿದ್ದು. ಇವಾಗ ನೋಡಿ, ಕೃಷ್ಣ ಬೈರೇಗೌಡರು ಸಹ ಆದೇಶ ಮಾಡಿರೋದು ಇವರೇ. ಲೋಕಾಯುಕ್ತ ವರದಿ ಕೊಟ್ಟವ್ರು ಯಾರು? ಡೆಪ್ಯೂಟಿ RI, ತಹಸೀಲ್ದಾರು, AC ಮತ್ತೆ DC ಅವರು ವರದಿ ಕೊಟ್ಟವ್ರೆ. ಆದೇಶ ಆಗಿದೆ. ನಾವು ಸರ್ವೆ ಬಂದ ತಕ್ಷಣನೇ ಗುರ್ತು ಮಾಡಿದ್ದಾರೆ. ಗುರ್ತು ಮಾಡಿಬಿಟ್ಟು ಇವಾಗ ಹೇಳ್ತಾರೆ ತೆರವುಗೊಳಿಸಿದೀವಲ್ಲ ಅಂತ. ತೋಟ ತೋಟಂಗೆ ಇದೆ, ಕೆರೆ ಹಂಗಿಲ್ಲ, ಗುಂಡೋಪಂಗಿಲ್ಲ, ರುದ್ರಭೂಮಿ. ಬನ್ನಿ ಸರ್ ನೀವು ನೋಡಿ. ನಾವು ಇನ್ನು ಮುಂದಕ್ಕೆ ಕೇಳಕ್ಕಾಗಲ್ಲ, ನೀವು ನೋಡಿದ್ಮೇಲೆ ನೀವೇ ಹೇಳ್ಬಿಡ್ತೀರಾ ಅಧಿಕಾರಿಗಳು ಯಾವ ತರ ಕ್ರಮ ಜರುಗಿಸವ್ರೆ ಅಂತ. ಓಕೆ ಸರ್, ಎಲ್ಲಾನು ಕೊಡ್ತೀನಿ ಸರ್. ಜೆರಾಕ್ಸ್ ಮಾಡ್ಕೊಡ್ತೀನಿ. ಈಗ ಜೆರಾಕ್ಸ್ ಸಾಕ್ಷ್ಯ ಬರುತ್ತೆ 5 ನಿಮಿಷ. ಈಗ ಎಲ್ಲ ಏನೇನೈತೆ ಸರ್ ಅದ್ರದ್ದು ಫುಲ್ ಎಲ್ಲ ಜೆರಾಕ್ಸ್ ಮಾಡಿ. ಅಲ್ಲಲ್ಲ, ಇವು ಒರಿಜಿನಲ್ ಇರಲಿ, ಅದು ಬೇಕು. ಅದು ಒಂದು ಕಾಪಿ ಹಾಕ್ಕೊಡೋದು. ಅಲ್ಲಲ್ಲ, ಇದು